ಬಗ್ಗೆ ಮಾತನಾಡೋದಕ್ಕೆ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಆಗಿರತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್, ಎಸ್ ಎಂ ಕೃಷ್ಣ ಅವರನ್ನು ಕಳ್ಕೊಂಡು ರಾಜಕೀಯವೇ ಒಂದು ರೀತಿ ಬಡವಾಗಿದೆ ಅಂತ ಅಭಿಪ್ರಾಯಗಳು. ಎಸ್ ಎಂ ಕೃಷ್ಣ ಅವರು ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಅವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಆ ಸಂದರ್ಭದಲ್ಲಿ ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ. ಹೀಗಾಗಿ ಪ್ರತಿ ಹಂತದಲ್ಲಿ ನಮಗೆ ಅವರಿಗೆ ವಾದ ವಿವಾದ ಆಗುವಂಥದ್ದು ಮತ್ತು ಆ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಇದೆಲ್ಲ ನಡೆದ ಇತ್ತು. ಆದ್ರೆ ಎಸ್ ಎಂ ಕೃಷ್ಣ ಇರುವಂತ ಒಂದು ಗುಣ ಅಂತಂದ್ರೆ ಬಹಳ ಎಲ್ಲವನ್ನೂ ವಾದವನ್ನ ತಾಳ್ಮೆಯಿಂದ ಕೇಳ್ತಾ ಇದ್ರು, ಬಹಳ ತಾಳ್ಮೆಯಿಂದ. ಮತ್ತೆ ಅದಕ್ಕೆ ಉತ್ತರವನ್ನು ಒಂದು ವ್ಯವಸ್ಥೆ ರೀತಿ ಉತ್ತರನೂ ಕೊಡ್ತಿದ್ರು. ಆ ರೀತಿ ಆದಂತ ಒಂದು ವ್ಯಕ್ತಿತ್ವ. ಇಲ್ಲ ಏನೋ ಅಪೋಸಿಷನ್ದವ್ರನ್ನ ಪೂರ್ತಿ ಬೆಂಡ್ ಮಾಡಬೇಕು, ಮತ್ತೊಂದು ದ್ವೇಷದ ರಾಜಕಾರಣ ಮಾಡಬೇಕು, ಅದು ಯಾವುದೂ ಅವ್ರ ಮನಸ್ಸಲ್ಲಿ ಇರಲಿಲ್ಲ. ಬಹಳ ಒಬ್ಬ ಒಳ್ಳೆಯ ರಾಜಕಾರಣಿ ಮತ್ತು ಇಡೀ ರಾಜ್ಯದ ಒಂದು ಅಭಿವೃದ್ಧಿ ಬಗ್ಗೆ ಮತ್ತು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಒಂದು ಬಹಳ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿದಂತ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು ನಾನು ನೋಡಿದ್ದೀನಿ. ಮತ್ತು ಆರ್ಥಿಕವಾಗಿ ಒಳ್ಳೆ ಬಜೆಟ್ಗಳನ್ನು ಮಂಡನೆ ಮಾಡಿದ್ರು. ಒಳ್ಳೆ ಬಜೆಟ್ಗಳನ್ನ ಮಂಡನೆ ಮಾಡಿದ್ರು ಮತ್ತು ಅದರಲ್ಲಿ ಕೆಲವೊಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಶಿಸ್ತು ಇರ್ಬೇಕು ಅನ್ನುವಂತ ಕಾರಣದ ಮೇಲೆ ಕೆಲವೊಂದು ರಿಫಾರ್ಮ್ಸ್ ಗಳನ್ನ ಸದ್ಯಕ್ಕೆ ತಗೊಂಡ್ಬಂದ್ರು. ಹೀಗಾಗಿ ಅವತ್ತೇನು ಎಸ್ ಎಂ ಕೃಷ್ಣ ಅವರು ಹಲವಾರು ಸುಧಾರಣೆಗಳನ್ನ ಮಾಡಿದ್ರಲ್ಲ ಆರ್ಥಿಕ ವ್ಯವಸ್ಥೆ ಬಗ್ಗೆ, ರಾಜ್ಯದ ಆರ್ಥಿಕ ವ್ಯವಸ್ಥೆ ಮತ್ತು ಯಾವ ರೀತಿ ಬಜೆಟ್ ಇರಬೇಕು ಅನ್ನುವಂಥದ್ರ ಬಗ್ಗೆ, ಅದು ಇವತ್ತು ಎಲ್ಲ ಸರ್ಕಾರಗಳು ಫಾಲೋ ಮಾಡ್ತಾ ಇದ್ದಾರೆ. ಅದು ಬಹಳ ಇಂಪಾರ್ಟೆಂಟ್. ಹೀಗಾಗಿ ಆ ರೀತಿ ಆದಂತಹ ಒಂದು ಸುಧಾರಣಾವಾದಿ ಮತ್ತು ಒಳ್ಳೆ ಉತ್ತಮವಾದಂತಹ ಆಡಳಿತವನ್ನ ಕೊಟ್ಟಂತ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು. ರಾಜಕಾರಣದಲ್ಲಿ ಒಂದು ಶ್ರೇಷ್ಠತೆಯನ್ನ ಮತ್ತು ಒಂದು ಮೌಲ್ಯವನ್ನ ಕಾಪಾಡ್ಕೊಂಡು ಹೋದಂತ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು. ಹೀಗಾಗಿ ಅವ್ರ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ. ಅವರ ಒಂದು ಅಕಾಲಿಕ ಮರಣ ಏನಿದೆ, ಅನಾರೋಗ್ಯದಿಂದ ಅವರು ಮರಣ ಹೊಂದಿದ್ರು. ಬಟ್ 90ನೇ ವಯಸ್ಸಿನಲ್ಲಿಯೂ ಸಹಿತ ಅವರು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಿದ್ರು. 90 ವಯಸ್ಸು ಆದ್ಮೇಲೆ ಸಹಿತ ಇತ್ತೀಚಿನ ನಮ್ಮ ಪಕ್ಷದ ಹಲವಾರು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಂದಂತ ಸಂದರ್ಭದಲ್ಲಿ ಅವರು ಇದಕ್ಕೆ ಕಾರ್ಯಕ್ರಮಕ್ಕೂ ಬರ್ತಾ ಇದ್ರು. ತಮ್ಮ ಮಾತುಗಳನ್ನು ಹೇಳುವಂತ ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು. ಹೀಗಾಗಿ ಆ ರೀತಿ ಕ್ರಿಯಾಶೀಲವಾದಂತ ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ಸಿಗುವುದು ಅಪರೂಪ. ಅಂತವರು ಇವತ್ತು ಎಸ್ ಎಂ ಕೃಷ್ಣ ಅವರು. ಹೀಗಾಗಿ ಅವರ ಒಂದು ಅಗಲಿಕೆ ಏನಿದೆಯಲ್ಲ ರಾಜಕೀಯ ರಂಗಕ್ಕೆ ಬಹಳ ದೊಡ್ಡದಂತ ಒಂದು ನಷ್ಟ ಅಂತ ಅನ್ನುವಂತ ಮಾತನ್ನು ಹೇಳ್ತೀನಿ. ಮತ್ತು ಅವರ ಒಂದು ಒಬ್ಬ ಆದರ್ಶ ರಾಜಕಾರಣಿ ಅಂತ ಹೇಳಿ ಏನಾದರೂ ನಾವು ಕಲ್ಪನೆ ಮಾಡ್ಕೊಳ್ಳೋದಾದ್ರೆ ಅದರಲ್ಲಿ ಎಸ್ ಎಂ ಕೃಷ್ಣ ಅವರು ಬರ್ತಾರೆ. ಅವರ ಅಗಲಿಕೆ ವೈಯಕ್ತಿಕವಾಗಿಯೂ ಸಹಿತ ನನಗೆ ಬಹಳ ದುಃಖ ತಂದಿದೆ, ಆಘಾತ ತಂದಿದೆ. ಹೀಗಾಗಿ ಇವತ್ತು ಅವರ ಅಗಲಿಕೆಯಿಂದ ಒಂದು ರಾಜಕೀಯದಲ್ಲಿ ಶೂನ್ಯ ಅನ್ನುವಂತ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನ ಕೋರ್ತೇನೆ. ಅವರ ಅಗಲಿಕೆ ದುಃಖವನ್ನು ಭರಿಸುವಂತ ಶಕ್ತಿ ಅವರ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಸರ್. ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇವರು ಲೀಡರ್ ಆಫ್ ಅಪೋಸಿಷನ್, ವಿರೋಧ ಪಕ್ಷದ ನಾಯಕರಾಗಿದ್ದಂಥವ್ರು. ಆದರೆ ಯಾವತ್ತೂ ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬೇಕು ಅನ್ನೋ ರೀತಿಯಲ್ಲಿ ಅವರ ಚರ್ಚೆಗಳು ಇರ್ತಿರಲಿಲ್ಲ ಅಂತಕ್ಕಂಥದ್ದನ್ನು ಅವರು ನೆನಪಿಸ್ಕೊಂಡಿದ್ದಾರೆ.